ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಬನ್ನಿ ಇವತ್ತಿನ ದಿವಸ ಶಿವರಾತ್ರಿ ಹಬ್ಬದ ದಿನ ಏನೇನೆಲ್ಲ ಆಯಿತು ಅಂತ ನೋಡೋರಂತೆ. ಈಗ ನೋಡಿ ನಾನು 5 o'clock ಆಗಿದೆ, ಎದ್ದು ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಈಗ ದೇವರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ನೋಡಿ ನಮ್ಮ ಲಕ್ಷ್ಮೀ ತಾಯಿ ನೆನ್ನೆ ಫ್ರೈಡೇ ಇದ್ದಿದ್ದು ಪೂಜೆ ಮಾಡಿದ್ಮೇಲೆ ಹೂ ಕೊಟ್ಟಿದ್ದಾರೆ ಬೆಳಗ್ಗೆ ಬರೋ ಹೊತ್ತಿಗೆ. ತುಂಬಾ ಸತ್ಯ ಫ್ರೆಂಡ್ಸ್ ಇದು. ಈಗ ನೋಡಿ ನಾನು ಹೊರಗಡೆ ಎಲ್ಲ ಗುಡಿಸಿ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕೋದು ಇದು ನಾನು ಫಸ್ಟ್ ಮಾಡುವಂಥ ಕೆಲಸ ಬೆಳಗ್ಗೆ ಡೈಲಿ ಎದ್ದಾಗ. ಮತ್ತು ನನಗಿದು ಫೇವ್ರೇಟ್ ಕೂಡ ಅಂತಲೂ ಹೇಳ್ಬೋದು. ತುಂಬಾ ಒಳ್ಳೆಯದು, ಮನೆಗೆ ಪಾಸಿಟಿವ್ ಎನರ್ಜಿ ಬರುತ್ತೆ. ನೈಟೆಲ್ಲ ನೆಗೆಟಿವ್ ಎನರ್ಜಿ ಏನಾದರೂ ಇದ್ದರೆ ಅದೆಲ್ಲ ಹೋಗುತ್ತೆ ಅನ್ನೋದೊಂದು ಶಾಸ್ತ್ರ ಇದೆ. ಸೊ ನಾನು ಅದನ್ನು ಫಾಲೋ ಮಾಡ್ತೀನಿ. ಈಗ ಬನ್ನಿ ಎಲ್ಲ ನೀಟಾಗಿ ಕಸ ಗುಡಿಸ್ಕೊಂಡು ಬಾಗಿಲಿಗೆ ನೀರು ಹಾಕ್ಬಿಡೋಣ. ನೋಡಿ ಹಿಂದಿನ ದಿವಸ ನಾನು ಫ್ರೈಡೇ ಆಗಿರೋದ್ರಿಂದ ಬಾಗಿಲಲ್ಲಿ ದೀಪ ಹಚ್ಚಿಟ್ಟಿರ್ತೀನಿ. ಈಗ ಅದನ್ನು ತೆಗೆದಿಡೋಣ. ಈಗ ನೋಡಿ ಇದು ಫಿಶ್ ಈಚೆ ಕಡೆ ಇಟ್ಕೊಂಡಿದ್ದಾರೆ. ಈ ಬೇಸಿನಲ್ಲಿ ಕೂಡ ನನ್ನ ಮಕ್ಕಳು ಫಿಶಸ್ ಬಿಟ್ಟಿದ್ದಾರೆ. ಫಿಶ್ ಟ್ಯಾಂಕ್ ಎಲ್ಲ ಇದೆ, ಅದರೇನೋ ಬಿಟ್ಟಿದ್ದಾರೆ ಇಲ್ಲಿ. ಈಗ ನೋಡಿ ಇದು ನಮ್ಮ ಮನಿ ಪ್ಲ್ಯಾಂಟು ಚೆನ್ನಾಗಿದೆಯಾ ನೋಡಿ, ಎಷ್ಟು ಚಂದ ಹಬ್ಬಿದೆ ಫ್ರೆಂಡ್ಸ್. ನಿಮ್ಗೊಂದು ತಿಳಿಸ್ಲೇಬೇಕು, ಇದು ನೋಡಿ ಮಕ್ಕಳು ಎಷ್ಟು ಕ್ರಿಯೇಟಿವ್ ಇರ್ತಾರೆ ಅಂತ. ಶೂ ಬಾಕ್ಸಲ್ಲಿ ಮತ್ತು ಈ ಜ್ಯೂಸು ಅದು ಮಿಲ್ಕ್ ಶೇಕ್ ಇರುತ್ತಲ್ಲ ಆ ಬಾಕ್ಸ್ಗಳಲ್ಲಿ ಇದು ಮಾಡಿದ್ದಾರೆ ಟ್ರಕ್ ಅಂತ. ಈಗ ನೋಡಿ ಫ್ರೆಂಡ್ಸ್, ನಾನು ಒಂದು ಲೋಟ ಬಿಸಿ ನೀರು ಕುಡಿದು ಮತ್ತೆ ಎನರ್ಜಿ ಬೂಸ್ಟ್ ಆಗುತ್ತೆ, ಎಲ್ಲ ಕೆಲಸ ಚಕ ಅಂತ ಮಾಡ್ಬೋದು. ಈಗ ಇದೆಲ್ಲ ಹಣ್ಣು ಹಂಪಲುಗಳು ಹಿಂದಿನ ದಿವಸನೇ ಎಲ್ಲ ತಂದು ಇಟ್ಕೊಂಡಿದ್ದೀವಿ. ಪೂಜೆಗೆಲ್ಲ ಅದು ವಾಶ್ ಮಾಡಿ ಇಟ್ಬಿಡೋಣ, ಒಂದು ಪ್ಲೇಟಲ್ಲಿ ಇಟ್ಬಿಡೋಣ, ಈಸಿ ಆಗುತ್ತೆ ಆಮೇಲೆ ನಮಗೆ. ಎಲ್ಲ ಈಚೆ ಕಸ ಗುಡಿಸಿ ಆದಮೇಲೆ ಚೆನ್ನಾಗಿ ನೀರು ಹಾಕಿ ವಾಶ್ ಮಾಡ್ತೀನಿ. ನೀರು ಹಾಕುವಾಗ ನಾನು ಸ್ವಲ್ಪ ಸರ್ಫ್ ಎಕ್ಸೆಲ್ ಪೌಡರ್ ಅಥವಾ ಏನಾದರೂ ಯಾವುದಾದ್ರೂ ಸರಿ ಮಿಕ್ಸ್ ಮಾಡಿ ಮಾಡ್ತೀನಿ ಫ್ರೆಂಡ್ಸ್. ನಮ್ಮ ಮನೆಯಲ್ಲಿ ನಾಯಿಮರಿಗಳು ಈಚೆಯಿಂದ ಬರ್ತಾವಲ್ಲ, ಅದೆಲ್ಲ ಓಡಾಡಿರ್ತವೆ, ಸೊ ಅದಕ್ಕೆ ಸ್ವಲ್ಪ ಸ್ಮೆಲ್ ಇರುತ್ತೆ ಅಂತ ನಾನು ಅದನ್ನು ಯೂಸ್ ಮಾಡ್ಕೋತೀನಿ. ಈಗ ನೀಟಾಗೆಲ್ಲ ವಾಶ್ ಮಾಡಿ ಆಯಿತು ಫ್ರೆಂಡ್ಸ್. ಬನ್ನಿ ರಂಗೋಲಿ ಬಿಟ್ಬಿಡೋಣ. ರಂಗೋಲಿ ತುಂಬಾ ಮುಖ್ಯ. ಹಸಿ ನೀರು ಯಾರೂ ಹಾಕಿ ಬಿಡಬೇಡಿ. ಒಂದು ಸಣ್ಣ ಹಸಿ ರಂಗೋಲಿ ಹಾಕಿ, ಯಾವುದಾದ್ರೂ ಸರಿ, ಒಂದು ಎಳೆ ಆದರೂ ಸರಿ, ಮನೆ ಮುಂದೆ ರಂಗೋಲಿ ಇರಬೇಕು, ಲಕ್ಷ್ಮಿ ಒಲಿತಾಳೆ ಅಂತಾರೆ. ಈಗ ನೋಡಿ ನಾನು ರಂಗೋಲಿ ಎಲ್ಲ ಇಟ್ಟಾಯಿತು ಬಾಗಿಲಿಗೆ. ಬನ್ನಿ ಬ್ರೇಕ್ಫಾಸ್ಟ್ಗೆ ಅಂತ ರವೆ ಹುರಿದಿಟ್ಕೋತೀನಿ. ಇದು ಬನ್ಸಿ ರವೆ ಫ್ರೆಂಡ್ಸ್. ನೋಡಿ ನನ್ನ ಮಗ ಈಗ ಎದ್ದು ಬಂದಿದ್ದಾನೆ. ಹಾಲು ತಂದು ಕೊಡ್ತೀನಿ ಅಂತ ಬ್ಯಾಗ್ ಇಸ್ಕೊತಾ ಇದ್ದಾನೆ. ಏನೋ ತುಂಬಾ ಸ್ಕೆಚ್ ಹಾಕ್ಕೊಂಡಿದ್ದಾರೆ ಅಣ್ಣ ತಮ್ಮ, ಏನೇನೋ ತೊಗೊಳಕ್ಕಂತೆ. ನಾವೇ ಶಾಪಿಂಗ್ ಹೋಗ್ತೀವಿ ಹಾಲು ತರೋಕ್ಕೆ ಅಂತ ಕೂತಿದ್ದಾರೆ. ಹಿಂದಿನ ದಿವಸನೇ ನಮ್ಗೆ ಹೇಳಿದರು ನೀವು ಹೋಗಬೇಡಿ ಅಂತ. ಡೈಲಿ ನಾವೇ ತರ್ತೀವಿ, ವಾಕಿಂಗ್ ಹೋಗಿ ಬರುವಾಗ ತಂದುಬಿಡ್ತೀವಿ. ಸೊ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ಸೊ ಅದಕ್ಕೆ ಅವ್ರನ್ನೇ ಕಳಿಸ್ತಾ ಇದ್ದೀವಿ. ನೋಡಿ ಇಬ್ಬರು ಹೋಗ್ತಾ ಇದ್ದಾರೆ. ಇಲ್ಲೇ ಫ್ರೆಂಡ್ಸ್ ಮನೆ ಇಲ್ಲಿ ಡೆಡ್ ಎಂಡಲ್ಲೇ ಇದೆ, ಸೊ ಅದಕ್ಕೆ ತೊಗೊಬರ್ತಾರೆ. ಈಗ ನೋಡಿ ಹಾಲು ತಂದಿದ್ದಾರೆ, ಇದು ದೇವರಿಗೋಸ್ಕರ ಫ್ರೆಂಡ್ಸ್. ಪ್ರತಿನಿತ್ಯ ಹಾಲು ತಂದಾಗ ಒಂದು ಚಿಕ್ಕ ಕಪ್ಪಲ್ಲಿ ತೆಗೆದಿಡ್ತೀನಿ ನಾನು. ಇದು ಕಾಫಿ ಮತ್ತು ಬಾದಾಮ್ ಹಾಲು ನಮ್ಮ ಹಸ್ಬೆಂಡ್ಗೆ ನನಗೆ ರೆಡಿ ಆಯಿತು ಫ್ರೆಂಡ್ಸ್. ಇದು ನೋಡಿ ಬ್ಲೌಸ್ ಡಿಸೈನ್ ಹೇಗಿದೆ, ಇಷ್ಟ ಆಯಿತಾ ಕಮೆಂಟಲ್ಲಿ ತಿಳಿಸಿ. ತುಂಬಾ ಕಾಸ್ಟು ಫ್ರೆಂಡ್ಸ್. ಇಲ್ಲಿ ಇದಕ್ಕೆ 3,500 ಚಾರ್ಜ್ ಮಾಡಿದರು. ನನಗಂತೂ ತುಂಬಾ ಬೇಜಾರಾಯಿತು. ಬಟ್ ವರ್ಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಟ್ 3,500 ಇದು ವರ್ತ್ ಅಲ್ಲ ಫ್ರೆಂಡ್ಸ್, ಏನಂತೀರಾ? ಈಗ ನೋಡಿ ಇದು ಈ ಬ್ಲೌಸು ಮತ್ತು ಈ ಸ್ಯಾರಿ ಮೀಶೋ ಸ್ಯಾರಿ ಫ್ರೆಂಡ್ಸ್. ಇದನ್ನ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ನೋಡಿ, ಹಾಕ್ಕೊಂಡಿದ್ದೀನಿ. ಈಗ ಸ್ನಾನ ಎಲ್ಲ ಆಯಿತು, ಸ್ಯಾರಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಹೇಗೆ ಕಾಣಿಸ್ತಾ ಇದೆ? ಬ್ಲೌಸ್ ಇದ್ರದ್ದಲ್ಲ, ಸಿಲ್ಕ್ ಸ್ಯಾರಿ ಬ್ಲೌಸ್ ಅದು. ಬಟ್ ನಾನು ಇದಕ್ಕೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಅಂತಾರಲ್ಲ ಆ ಥರ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಕರೆಕ್ಟಾಗಿ ಮ್ಯಾಚ್ ಆಗಿದೆ. ಸೊ ಇದು ನೋಡಿ ಫ್ರೆಂಡ್ಸ್, ನಾನು ಈ ಸರ ತೊಗೊಂಡಿದ್ದೀನಿ. ಎಲ್ಲರಿಗೂ ಗೊತ್ತು ಜೋಮಾಲೆ ನನ್ನ ಫೇವ್ರೇಟ್, ಇದು ತುಂಬಾ ಇಷ್ಟ. ಎಲ್ಲ ಹೆಣ್ಮಕ್ಳಿಗೂ ಇದು ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಒಂದು ಕಳೆನೇ ಬರುತ್ತೆ ಅನ್ನಬೇಕು ಇದನ್ನು ಹಾಕ್ಕೊಳ್ಳೋದ್ರಿಂದ. ನೋಡಿ ಈಗ ನಾನು ದೇವ್ರ ಮನೆಗೆಲ್ಲ ಪೂಜೆ ಮಾಡಿಬಿಡೋಣ ಬೇಗ, ಅವರೆಲ್ಲರೂ ಸ್ನಾನ ಮಾಡಿ ಬರೋತ್ತಿಗೆ ಅಂತ ಬೇಗ ಬಂದು ಎಲ್ಲ ಪೂಜೆ ಮಾಡ್ತಾಯಿದ್ದೀನಿ. ಹೊಸ್ಲಿಗೆ ಮಾಡ್ತಾಯಿದ್ದೀನಿ. ಫ್ಲವರ್ಸ್ ಇಲ್ಲ ಫ್ರೆಂಡ್ಸ್, ಫ್ರೆಶ್ಶಾಗಿ ತೊಗೊಳ್ಳೋಣ ಅಂತ ನಮ್ಮ ಹಸ್ಬೆಂಡ್ ನೆನ್ನೆ ತಂದಿಲ್ಲ, ಹಾಗೆ ಪೂಜೆ ಮಾಡ್ತಾಯಿದ್ದೀನಿ. ನಂತರ ತಂದು ಇಷ್ಟಿರೋಷ್ಟಿದೆ, ಇದನ್ನೇ ಇಟ್ಟು ಪೂಜೆ ಮಾಡಿದ್ದೀನಿ. ಮತ್ತು ದೇವಸ್ಥಾನಕ್ಕೆ ಹೋಗಿ ಬರುವಾಗ ತೊಗೊಬರ್ತೀವಿ ಫ್ರೆಂಡ್ಸ್. ಈಗ ನೋಡಿ ದೇವಸ್ಥಾನಕ್ಕೆ ಬಂದ್ವಿ. ಇದು ನಮ್ಮೂರಲ್ಲಿರುವಂತಹ ದೊಡ್ಡ ದೇವಸ್ಥಾನ ಅಂತಲೇ ಹೇಳ್ಬೋದು. ತುಂಬಾ ಪ್ರಸಿದ್ಧವಾದದ್ದು. ಈ ಸುಮಾರು ಶೂಟಿಂಗ್ಸ್ ಎಲ್ಲ ಇಲ್ಲಿ ನಡೆಯುತ್ತೆ. ಅರುಣಾಚಲೇಶ್ವರ ಅಂತ. ಈಗ ನೋಡಿ ನಮ್ಮ ಕೈಯಿಂದನೇ ಅಭಿಷೇಕ ಮಾಡಿಸ್ತಿದ್ದಾರೆ, ಪ್ರತಿಯೊಬ್ಬರ ಕೈಯಿಂದ. ಇವರೇ ಸ್ವಾಮಿ ಅರುಣಾಚಲೇಶ್ವರ. ಇದು ನಮ್ಮನೆ ಪೂಜೆ ಸ್ನೇಹಿತರೆ. ಈಗ ಬನ್ನಿ ಬೆಡ್ಶೀಟ್ ಎಲ್ಲ ಬೆಳಗ್ಗೆ ಎಲ್ಲ ಚೇಂಜ್ ಮಾಡಿದ್ದೆ. ಮಡಿಯಿಂದ ಮನೇಲಿ ಹಬ್ಬ ಮಾಡೋದು ನಂದು ಪದ್ಧತಿ ಫ್ರೆಂಡ್ಸ್. ಅದನ್ನೆಲ್ಲ ಒಣಗಿ ಹಾಕೋಣ. ಈಗ ನಮ್ಗೆ ನೋಡಿ ಫ್ರೆಂಡ್ಸ್, ನಮ್ಮ ವೈಟಿ ಏನೋ ಗಲಾಟೆ ಮಾಡ್ಕೊಂಡು ಎಲ್ಲ ಮುಖ ಎಲ್ಲ ಗಾಯ ಬಂದಿದ್ದಾಳೆ ಪಾಪ. ಹಾಗೆ ಮೇಲೆ ಬಂದಿದ್ನಲ್ಲ, ಸ್ವಲ್ಪ ತಲೆ ಕೂಡ ಒಣಗಿಸ್ಕೊಳೋಣ ಅಂತ. ಹಾಯ್ ಫ್ರೆಂಡ್ಸ್, ಬನ್ನಿ ನನ್ನ ಮಗ ಏನೋ ಮಾಡ್ತಾ ಇದ್ದಾನೆ ಕಿಚನಲ್ಲಿ. ಇವತ್ತು ಅವನದೇ ಕುಕ್ಕಿಂಗು. ಮಧ್ಯಾಹ್ನಕ್ಕೆ ಏನೋ ಮಾಡ್ಕೋತೀನಿ ಅಂತ. ಬನ್ನಿ ಏನು ಮಾಡ್ತಾ ಇದ್ದಾನೆ ನೋಡೋಣ. ಹಾಯ್ ಗಗನ್, ಹಾಯ್. ಏನು
ಮಾಡ್ತಿದ್ಯಾ? ಮ್ಯಾಗಿ. ಎಲ್ಲಿ? ಓ ಮೈ ಗಾಡ್, ಏನೇನು ಹಾಕಿದ್ಯಾ ಅದಕ್ಕೆ? ಇದರಲ್ಲಿ ನಾರ್ಮಲ್ ವಾಟರ್ ಹಾಕಿದ್ದೀನಿ, ಮತ್ತೆ ಅದರಲ್ಲಿ ಬರೋ ಮಸಾಲ ಹಾಗೂ ಮ್ಯಾಗಿ ಹಾಕಿದ್ದೀನಿ, ಮತ್ತೆ ವೆಜಿಟೇಬಲ್ಸ್ಗಾಗಿ ಈ ಕಡೆ ಗ್ರೀನ್ ಪೀಸ್, ಟೊಮೆಟೊ, ಕ್ಯಾರೆಟ್ ಹಾಕಿದ್ದೀನಿ, ಹಾಗೆ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕಿದ್ದೀನಿ. ಚೆನ್ನಾಗಿರುತ್ತಾ ಟೇಸ್ಟು? ಚೆನ್ನಾಗಿರುತ್ತೆ. ಸರಿ, ಎಲ್ಲರೂ ಮಾಡ್ಬೋದಾ ನೀನು ಹೇಳಿದ ಥರ? ಓಕೆ, ನೀನು ಒಬ್ಬನಿಗೇನಾ ನಮಗೂ ಕೊಡ್ತೀಯಾ? ಎಲ್ಲರಿಗೇನಾ? ಓಕೆ, ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ. 10 ಔಟ್ ಆಫ್ ಮಾರ್ಕ್ಸ್ ತೊಗೋತೀಯಾ? ಔಟ್ ಆಫ್ 4 ತೊಗೋತೀಯಾ ಇಲ್ಲ ಕಮ್ಮಿ ತೊಗೋತೀಯಾ? ನೋಡೋಣ, ಆಯಿತಾ? ನೋಡಿ ಫ್ರೆಂಡ್ಸ್, ಇವನಿಗೂ ತುಂಬಾ ಇಂಟ್ರೆಸ್ಟು ಕುಕ್ಕಿಂಗಲ್ಲಿ. ನಂತರ ರಜಾ ಇತ್ತು ಅಂದರೆ ಏನಾದರೂ ಒಂದೊಂದು ಟ್ರೈ ಮಾಡ್ತಾ ಇರ್ತಾನೆ. ನನಗೆ ಭಯ, ಕಿಚನ್ ಫುಲ್ ಗಬ್ಬೆ ಬರ್ಸ್ಬಿಡ್ತಾನೆ, ಎಲ್ಲ ಎತ್ತಬೇಕು ನಾನು. ಮತ್ತೆ ಅದಕ್ಕೆ ಹೇಳ್ಬಿಡ್ತೀನಿ, ಈಗ ನೀನು ಏನು ಮಾಡ್ತೀಯೋ ಅದನ್ನೆಲ್ಲ ಎತ್ತಿಟ್ರೆ ಸರಿ ಅಂತ. ಈಗ ಕಲ್ತ್ಕೋತಾ ಇದ್ದಾನೆ ಸ್ವಲ್ಪ. ಟೇಸ್ಟ್ ಚೆನ್ನಾಗಿ ಮಾಡ್ತಾನೆ ಫ್ರೆಂಡ್ಸ್. ಫ್ರೀ ಇರುವಾಗ ನಂಗೆ ಕಾಫಿ ಮಾಡಿಕೊಡ್ತಾನೆ. ಮ್ಯಾಗಿ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು. ಎನಿ ಟೈಮ್ ಮ್ಯಾಗಿ ಮಾಡಿಕೊಡ್ತಾನೆ ತಮ್ಮಂಗೆ, ನನಗೆ ಎಲ್ಲ. ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಇದೆ ಫ್ರೆಂಡ್ಸ್ ಇವನಿಗೂ ತುಂಬ. ಗಗನ್ ಬಾ ಹೇಳು. ಮಗ ಏನು ಮಾಡ್ತಿದ್ದಾನೆ ಅಂತ ನೋಡೋಣ. ಅವ್ರಿಗೆ ಸ್ಕೂಲ್ ಇಲ್ವಲ್ಲ, ಬೋರಿಂಗು ಫ್ರೆಂಡ್ಸ್. ಏನಾದರೂ ಒಂದು ತಿಟ್ಟೆ ಮಾಡ್ತಿರ್ತಾರೆ. ಬನ್ನೀಗ ಇವನೇನು ಮಾಡ್ತಿದ್ದಾನೆ ಚಿಕ್ಕವನು ಅಂತ ನೋಡೋಣ. ಸುರಂಜನು. ರಂಜು ಏನು ಮಾಡ್ತಿದ್ಯಾ? ಎಲ್ಲಿ ತೋರಿಸು. ಏನು ರಾಕೆಟ್ ಅದು? ಸ್ಮಾಲ್ ರಾಕೆಟ್. ಪೇಪರಲ್ಲಿ ಮಾಡಿದ್ಯಾ? ಹೋಗುತ್ತಾ ಅದು? ತೋರಿಸು. ಓ ಮೈ ಗಾಡ್, ಇಲ್ಲಿ ಬಂದಿದೆ. ಓ ಫ್ರೆಂಡ್ಸ್, ಮ್ಯಾಗಿ ರೆಡಿ ಆಗಿದೆ. ಟೇಸ್ಟ್ ಮಾಡೋದೊಂದೇ ಬಾಕಿ. ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಫ್ರೆಂಡ್ಸ್, ಇದು ಹೋಲೆ ನಿಮ್ಗೆ ಹೇಳ್ಕೋಬೇಕು ಅಂತ 25 ಇಯರ್ಸ್ ಆಯಿತು. ಇದು ನಮ್ಮ ಅಪ್ಪ ಕೊಡಿಸಿದ್ದು ನನಗೆ. ಕಷ್ಟದ ಟೈಮಲ್ಲಿ ಕೊಡಿಸಿರೋದು. ನಿಮ್ಮ ಹತ್ರನೂ ಇದೆಯಾ ಈ ಥರ ಹಳೆಯ ಕಾಲದ್ದು? ಆ ಟೈಮಲ್ಲಿ ಇದು ಟ್ರೆಂಡಿಂಗ್ ಇತ್ತು ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಹೀಗಿತ್ತು ನಮ್ಮ ಶಿವರಾತ್ರಿ ಹಬ್ಬ ನಮ್ಮ ಮನೆಯಲ್ಲಿ. ನಿಮ್ಮ ಮನೆಯಲ್ಲೆಲ್ಲ ಹೇಗಾಯಿತು ಶಿವರಾತ್ರಿ ಹಬ್ಬ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಈಗ ಮಧ್ಯಾಹ್ನ ಆಗಿದೆ ಫ್ರೆಂಡ್ಸ್. ಮಧ್ಯಾಹ್ನದವರೆಗೂ ನಾನು ಲಾಗ್ ಶೇರ್ ಮಾಡಿದ್ದೀನಿ, ಹಬ್ಬದ ದಿವಸದ ಲಾಗು. ಹಾಗೆ ನನ್ನ ಇಂಟ್ರೊಡಕ್ಷನ್ ಲಾಗ್ ಕೂಡ ನಾನು ಹಾಕ್ತಾಯಿದ್ದೀನಿ. ಖಂಡಿತ ಎಲ್ಲರೂ ನೋಡಿ. ತುಂಬಾ ಸಬ್ಸ್ಕ್ರೈಬರ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಶಿವರಾತ್ರಿ ಹಬ್ಬದ ದಿನ. ತುಂಬಾ ವಿಶೇಷವಾದ ದಿನ. ನಾನು ಇಂಟ್ರೊಡಕ್ಷನ್ ಲಾಗ್ನ ಮಾಡಬೇಕು ಅಂತಿದ್ದೆ, ಅದನ್ನು ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಈಗ. ಖಂಡಿತ ಎಲ್ಲರೂ ನೋಡಿ, ನನ್ನ ಬಗ್ಗೆ ಹೆಚ್ಚು ತಿಳ್ಕೊಂಡು ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವಿಡಿಯೋಸೊಂದಿಗೆ ನಾನು ಮತ್ತೆ ನಿಮಗೆ ಸಿಗ್ತೀನಿ. ಬಾಯ್ ಶಿವ. ಎಲ್ಲರಿಗೂ, ಎಲ್ಲ ಪ್ರತಿಯೊಬ್ಬರಿಗೂ ಆಯುಷು, ಆರೋಗ್ಯ, ಐಶ್ವರ್ಯ, ಕೀರ್ತಿ ಹಾಗೂ ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಫ್ರೆಂಡ್ಸ್. ಬಾಯ್ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್. ಮತ್ತೊಂದು ಲಾಗ್ ಜೊತೆ ಸಿಗ್ತೀನಿ. ಬಾಯ್.